ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ರಿಯಲಿ ಸಾರಿ ಎಲ್ರಿಗೂ, ತುಂಬ ಲೇಟಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಬ್ಯುಸಿ ಇದ್ವಿ. ಹಾಗೆ ಒಂದು ಎಡವಟ್ಟು ಕೆಲಸನೂ ಮಾಡ್ಕೊಂಡಿದ್ದೀವಿ. ಅದನ್ನು ಏನಂತ ಹೇಳ್ತೀನಿ ಆಯಿತಾ. ನಾನು ಅಡುಗೆ ಮಾಡುವಾಗ ನಮ್ಮ ಮಾವ ಹಿಂಗೆ ಹೆಲ್ಪ್ ಮಾಡಿಕೊಡ್ತಾ ಇರ್ತಾರೆ ನನಗೆ ಯಾವಾಗಲೂ ಅಷ್ಟೇ. ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೆ. ಯಾವಾಗ ತಿನ್ನೋದು ಗುಬ್ಬಿನ ಮಗನೆ. ಆ್ಯಂಡ್ ಒಂದು ವಿಷಯ ಹೇಳಲೇಬೇಕು, ತುಂಬ ಬ್ಲೆಸ್ಡ್ ಅನಿಸುತ್ತೆ. ಏನಕ್ಕಂದರೆ ನಮ್ಮಮ್ಮ ನನ್ನನ್ನು ಹೆಂಗೆ ನೋಡ್ಕೊತಾ ಇದ್ರು ಅದೇ ಥರ ನನ್ನ ಗಂಡ ಮತ್ತು ನಮ್ಮ ಮಾವ ನೋಡ್ಕೊತಾರೆ. ಅಡುಗೆ ಕೆಲಸ ಬಿಟ್ಟರೆ, ಮಗು ಊಟ ತಿನ್ನಿಸೋದೆಲ್ಲ ಬಿಟ್ಟರೆ ನನಗೆ ಅದು ಬಿಟ್ಟು ಮನೇಲಿ ಬೇರೆ ಏನೂ ಕೆಲಸ ಇರೋಲ್ಲ. ಎಲ್ಲ ಅವರೇ ಮಾಡಿಬಿಡ್ತಾರೆ. ಕೆಲವೊಂದು ಸರಿ ಅಡುಗೆನೂ ಅವರೇ ಮಾಡಿಕೊಟ್ಬಿಡ್ತಾರೆ. ಎಷ್ಟೊಂದು ಸರಿ ಹೇಳಿದ್ದೀನಿ ನೀವೇನು ಮಾಡಿಬಿಡಿ ಮಾಡ್ಕೊತೀನಿ ಅಂತ, ಆದರೂ ಅವ್ರು ಕೇಳೋದೇ ಇಲ್ಲ. ಸುಮ್ಮನೆ ಕೂತ್ಕೊಳ್ಳೋಕೆ ಬೇಜಾರಾಗುತ್ತೆ. ನಿಮ್ಮ ಮತ್ತೆ ಇದ್ದಾಗ ಹೀಗೆ ಹೆಲ್ಪ್ ಮಾಡ್ತಾಯಿದ್ದಲ್ವ, ಅದು ಅಭ್ಯಾಸ ಆಗಿಬಿಟ್ಟಿದೆ, ಅದಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವ್ಲಾಗ್ ನೋಡಿದ್ಮೇಲೆ ಒಂದಷ್ಟು ಜನ ಕಮೆಂಟ್ ಆಗ್ತೀರಾ ಮಾವನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀಯಾ ಅದು ಇದು ಅಂತ. ಸೊ ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ಇದ್ದಾರೆ ನನ್ನ ಮಗ ಅಂತ ಇದ್ದಾನೆ. ಏನಂತ ಇದ್ದಾನೆ ಮಗನೆ? ಐ ಜಾಮೂನ್ ವಿಡಿಯೋ ತಿನ್ಬಿಟ್ಟು ರಿವ್ಯೂ ಹೇಳ್ಬಿಡು ಮಗನೆ ನೀನು. ಹೇಳ್ಬಿಡ್ತೀಯಾ? ರಿವ್ಯೂ ಹೇಳ್ತೀಯಾ? ಅಜ್ಜಿ ಇಲ್ಲಪ್ಪ, ಅಜ್ಜಿ ಅಲ್ಲೇ. ಎಲ್ಲಿ ಅಜ್ಜಿ ಅಲ್ಲೇ? ಅಜ್ಜಿ ಅಲ್ಲೇ ಡ್ರಾಮಾ ಎಲ್ಲ ಮಾಡಿದ್ರೆ ಹೋಯ್ತೀನಿ ನಾನು. ಅಜ್ಜಿಯಲ್ಲಿ ಅಜ್ಜಿ ಪಾಪುಗೋಸ್ಕರ ನಾವು ವಾಕರ್ ತರಿಸಿದ್ವಿ, ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ. ವಾಕರ್ ಇದ್ದರೆ ಒಂಚೂರಾದರೂ ಹೆಲ್ಪ್ ಆಗುತ್ತೆ ಅಂತ ತರಿಸ್ಕೊಂಡ್ವಿ. ಬಿಕಾಸ್ ಒಂದೊಂದು ಸರಿ ನಮ್ಮ ಮಾವನು ಕೆಲಸ ಮಾಡ್ತಾಯಿರ್ತಾರೆ, ನಾನು ಮಾಡ್ತಾಯಿರ್ತೀನಿ. ಅವಾಗ ಇವನು ಎತ್ಕೊಳ್ಳೋಕ್ಕೆ ಯಾರೂ ಇರೋಲ್ಲ. ಆವಾಗ ವಾಕರ್ಗೆ ಹಾಕ್ಬಿಟ್ಟು ಕೆಲಸ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತರಿಸ್ಕೊಂಡ್ವಿ. ನಾನು ವಿಡಿಯೋ ಮಾಡುವಾಗ ಎಷ್ಟು ತರಲೆ ಮಾಡ್ತಾನೆ ನಾನು ಅದನ್ನ ನೋಡ್ಕೊಂಡು ಬನ್ನಿ ಆಯಿತಾ. ಮುದ್ದು ಬಾಬಾ ಬಾಬಾ ಹತ್ರ ಕ್ಯಾಮ್ರಾ ನೋಡಿದ್ರೆ ಸಾಕು. ಮುತ್ಕೊಡು ಸಾಕು ಬಾ. ಹೇಳು ಕಲರ್ಸ್ ಹೇಳು. ರೆಡ್ ಬ್ಲೂ ಏಟಾಯ್ತು. ಬ್ಲೂ ಇದು ನೋಡಿಲ್ಲ, ಹೇಳು ಬ್ಲೂ ರೆಡ್ ಆಯಿತು. ಬ್ಲೂ ಹೇಳು. ಗ್ರೀನ್ ಬ್ಲೂ ಹೇಳು ನಿನ್ನ ಫೇವ್ರೇಟು. ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದೆಯಾ ನಿಂದು? ಏನಂದರೆ ಡಾಕ್ಟರ್ ಸಜೆಸ್ಟ್ ಮಾಡೋದು ವಾಕರ್ಗೆಲ್ಲ ಹಾಕ್ಬಾರ್ದು ಇವಾಗ ಅಂತ. ಒಂದಷ್ಟು ಜನ ಫಾಲೋ ಮಾಡ್ತಾರೆ, ಬಟ್ ನಮಗೆ ಯಾವಾಗಲೂ ಎತ್ಕೊಳ್ಳೋಕ್ಕಾಗಲ್ಲ ಅಲ್ವ, ಯಾವಾಗಲೂ ಅವನನ್ನು ಎತ್ಕೊಂಡೇ ಇರ್ತೀವಿ. ಸೊ ಒಂದು ಸ್ವಲ್ಪ ಹೊತ್ತು ಅವ್ನು ಆಟಾಡಲಿ ಅಂದ್ಬಿಟ್ಟು ತರಿಸ್ಕೊಂಡಿರೋದು. ಸ್ಟಾರ್ಟಿಂಗ್ ಅವ್ನಿಗೆ ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಏನು ಮುಂದಕ್ಕೆ ಬರೋದು ಹಿಂದಕ್ಕೆ ಹೋಗೋದೆಲ್ಲನೂ. ಬಟ್ ಇವಾಗ ರೂಢಿ ಆಗಿದ್ದಾನೆ, ಚೆನ್ನಾಗಿ ಆಟಾಡ್ತಾನೆ ಅದರಲ್ಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು 10 ನಿಮಿಷ ಅಷ್ಟೇ, ಅದ್ರ ಮೇಲೆ ಅವ್ನು ಇರಲ್ಲ. ಅದರಲ್ಲಿ ಕುತ್ಕೊಳ್ಳೋದು ಇಲ್ಲ ಅಂತಲೇ ಎತ್ಕೊಂಡ್ಬಿಡ್ಬೇಕು. ಹಾಯ್ ಮಾಡು. ಇಲ್ಲಿ ಹಾಯ್ ಮಾಡು. ಮಮ್ಮಿ ಓಯ್ ಲವ್ ಯು ಹೇಳು. ಲವ್ ಯು ಮಮ್ಮಿ ಹೇಳು ಮಗನೆ. ಏನು ವಿಷಯ, ಏನಕ್ಕೆ ಬ್ಯುಸಿ ಇದ್ವಿ ಅಂತಂದರೆ, ನಮ್ಮ ಪಾಪದ ನಾಮಕರಣ ಮಾಡಬೇಕಿತ್ತು. ಸುಹಾಸ್ ಬೇರೆ ಮದುವೆ ಇವೆಂಟು ಮತ್ತು ಸೀಮಂತ ಎಷ್ಟೊಂದು ಇವೆಂಟ್ಸ್ಗಳು ತೊಗೊಂಡ್ಬಿಟ್ಟಿದ್ರು.
ಅವ್ರು ಅದ್ರಲ್ಲಿ ತುಂಬ ಬ್ಯುಸಿಯಾಗಿ ಹೋಗಿದ್ರು. ಇವನ ಕಡೆ ನಾವು ನಿಜವಾಗ್ಲೂ ಗಮನನೇ ಕೊಟ್ಟಿಲ್ಲ ಕರೆಕ್ಟಾಗಿ. ಸೊ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಾಮಕರಣ ಮಾಡಬೇಕು, ಶಾಪಿಂಗ್ ಹೋಗಬೇಕು ಅಂತ ಎಲ್ಲ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹೋಗಿದ್ದು. ಏನು ಎಡವಟ್ಟು ಮಾಡ್ಕೊಂಡಿದ್ದೀವಿ ಅಂದರೆ, ಇವಾಗ ನಮ್ಮ ಪಾಪುಗೆ 10ನೇ ತಿಂಗಳು ಆಯಿತಾ. 10ನೇ ತಿಂಗಳಲ್ಲಿ ನಾವು ನಾಮಕರಣ ಮಾಡಿದ್ದೀವಿ. ಲಾಸ್ಟ್ ಮಂತೇ ಮಾಡಬೇಕಾಗಿತ್ತು. ಲಾಸ್ಟ್ ಮಂತ್ ನಿಜವಾಗ್ಲೂ ನನಗಾಗಲಿ ಸಹಸ್ಕಾಗಿ ಗೊತ್ತೇ ಆಗಲಿಲ್ಲ ಅವನಿಗೆ 9 ತಿಂಗಳು ಇವಾಗ ನಾಮಕರಣ ಮಾಡಬೇಕು ಅಂತ. ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ವಿ. ಏನಕ್ಕಂದರೆ ಗೋಲ್ಡ್ ಲೋನ್ ತೊಗೊಂಡ್ರು, ಸಾಲ ತೀರಿಸ್ಬೇಕು, ಆಮೇಲೆ ಅಂಗಡಿ ಬಾಡಿಗೆ ಕಟ್ಟಬೇಕು, ಇವೆಂಟ್ಸ್ ಮಾಡಬೇಕು, ಮದುವೆ ಅದು ಇದು. ಯಪ್ಪ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ನನಗೂ ತಲೆ ಕೆಡಿಸ್ಬಿಟ್ಟಿದ್ರು. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಅವನಿಗೆ 9 ತಿಂಗಳು ನಾಮಕರಣ ಮಾಡಿ ಮುಡಿ ಕೊಡಬೇಕು ಅನ್ನೋದು. ಸೊ ಇವಾಗ ಅವನಿಗೆ 9 ತಿಂಗಳು ಆಗೋಗ್ಬಿಟ್ಟಿದೆ. 10ನೇ ತಿಂಗಳಲ್ಲಿ ಮಾಡ್ತಾಯಿದ್ದೀವಿ. ಇವಾಗ ಏನು ಟೆನ್ಷನ್ ಅಂದರೆ ಯಾವಾಗ ಮುಡಿ ಕೊಡಬೇಕು ಅನ್ನೋದು. 9ನೇ ತಿಂಗಳು ಆಗೋಗ್ಬಿಟ್ಟಿದೆ. ಇವಾಗ 11ನೇ ತಿಂಗಳಲ್ಲಿ ಕೊಡೋಂಗಿಲ್ಲ ಅಂತಾರೆ. ನೆಕ್ಸ್ಟ್ ನಾವು ಕೇಳಿದಾಗ 3 ವರ್ಷಕ್ಕೆ ಕೊಡಬೇಕು ಅಂತ ಅಂದರು. ಸೊ ನಿಜ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದೀವಿ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಷನಲ್ಲಿ ಹೇಳಿ ಆಯಿತಾ. ಸೊ ಶಾಪಿಂಗ್ ಅಂದ್ಬಿಟ್ಟು ಜಯನಗರ್ಗೆ ಹೋಗಿದ್ವಿ. ಚಿಕ್ಕ ಅಂಗಡಿಲಿ ನೋಡಿದ್ವಿ, ಅವ್ನಿಗಲ್ಲೇ ತೊಗೊಂಡ್ಬಿಡೋಣ ಅಂತ. ಆದರೆ ಅಲ್ಲೇ ಬಟ್ಟೆಗಳು ಜಾಸ್ತಿ ಆ್ಯಂಡ್ ಅಷ್ಟು ಚೆನ್ನಾಗೂ ಇರಲಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ರಾಮರಾಜ್ಗೆ ಹೋದ್ವಿ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನನಗೆ ಅಲ್ಲೇ ಬೆಸ್ಟ್ ಅಂತ ಅನಿಸ್ತು ಆ್ಯಂಡ್ ಅಫೋರ್ಡಬಲ್ ಆಗೋಯಿತು. ಬಟ್ಟೆನೂ ಸಕ್ಕದಾಗಿತ್ತು. ಸೊ ನೆಕ್ಸ್ಟ್ ನಾಮಕರಣ ವ್ಲಾಗಲ್ಲಿ ತೋರಿಸ್ತೀನಿ ಅವ್ನ ಬಟ್ಟೆ ಹೇಗಿತ್ತು ಅಂತ. ಅವ್ನು ಹೇಗೆ ಕಾಣಿಸ್ತಾ ಇದ್ದೀನಿ, ಅವ್ನಿಗೆ ಯಾವ ಥರ ಫೋಟೋಶೂಟ್ ಮಾಡಿಸಿದ್ದೀನಿ ಅಂತೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಹಾಗೆ ಇಲ್ಲಿ ಮಕ್ಕಳದ್ದು ಪ್ಲೇ ಏರಿಯಾ ಆಯಿತು, ಅಲ್ಲಿ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದೆ ಅವನನ್ನು. ಇದೇ ಫಸ್ಟ್ ಟೈಮ್ ಅವ್ನಿಗೆ ಆ ಥರ ಕರ್ಕೊಂಡು ಹೋಗಿದ್ದಿದ್ದು. ಸೊ ಅವ್ನಿಗಿನ್ನೂ ಏನೂ ಅದೆಲ್ಲ ಅಷ್ಟು ಅರ್ಥ ಆಗೋಲ್ಲ. ಬಟ್ ಅಲ್ಲಿ ಬಾಲ್ಸ್ ಎಲ್ಲ ಇತ್ತಲ್ಲ, ಅದು ನೋಡಿ ಖುಷಿಯಿಂದ ಆಟ ಆಡ್ತಾ ಇದ್ದ. ಸೊ ಇದೆಲ್ಲ ನಮಗೂ ನಿಜ ಹೊಸ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ. ಅವ್ನು ಖುಷಿಯಾಗಿತ್ತು ಅಂದರೆ ನಾವಿಬ್ಬರು ಫುಲ್ ಹ್ಯಾಪಿ. ಸೊ ಕೇಳ್ತಾ ಇದ್ದೆ, ಇಷ್ಟು ತಿಂಗಳು ಒಂದು ಲೆಕ್ಕ, ಇನ್ಮೇಲಿಂದ ಸ್ಟಾರ್ಟ್ ಆಗುತ್ತೆ ನೋಡು ಅಂತ. ಇಷ್ಟು ತಿಂಗಳು ಅವ್ನಿಗೆ ಏನೂ ಗೊತ್ತಿರಲಿಲ್ಲ. ಇನ್ಮೇಲಿಂದ ಇವಾಗ ಇದೆಲ್ಲ ನೋಡಿದ್ನ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಹೋಗ್ಬೇಕು, ಇಲ್ಲಿ ಕರ್ಕೊಂಡೋಗು ಆಟ ಆಡೋಕ್ಕೆ ಅದು ಇದು ಅಂತ. ನೆಕ್ಸ್ಟ್ ಇರೋದು ಹಬ್ಬ ನಿಮಗೆ ಅಂತ ಪಾಪು ನಾಮಕರಣ ಮನೇಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಡೆಕೋರೇಷನ್ ಮಾಡಿ ಒಂದಷ್ಟು ರೆಫರೆನ್ಸ್ ಫೋಟೋಸ್ ಕಳಿಸಿದ್ದೆ ಅವ್ರಿಗೆ ನೋಡಿಬಿಟ್ಟು. ಏನೂ ಅಂತ ಪ್ರಿಪ್ರೇಷನ್ಸ್ ನಾವು ಮಾಡ್ಕೊಂಡಿರಲಿಲ್ಲ. ನಾನು ಅಷ್ಟೇ ಮೆಹಂದಿ ಆಗಿರ್ಬೋದು, ಮೇಕಪ್ ಆರ್ಟಿಸ್ಟ್ ಇಲ್ಲ, ಹೇರ್ ಸ್ಟೈಲಿಸ್ಟ್ಗೆ ಯಾರಿಗೂ ಏನೂ ಹೇಳಿರಲಿಲ್ಲ. ಸಿಂಪಲ್ಲಾಗಿ ನಾನೇ ರೆಡಿ ಆದೆ. ಸ್ವಲ್ಪ ಕ್ಲೋಸ್ ಇರೋರಿಗೆ ನನ್ನ ಫ್ರೆಂಡ್ಸ್ ಮತ್ತು ಅವ್ರ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ. ಸೊ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಯಾರ್ಯಾರು ಬಂದಿದ್ದರು ಏನು ಅಂತ ಎಲ್ಲನೂ. ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಆ ವ್ಲಾಗ್ನ ಯಾವಾಗ ಶೇರ್ ಮಾಡ್ತೀನೋ ಏನೋ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ನನಗೆ ಇಷ್ಟೊಂದೆಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ ನಿಜವಾಗ್ಲೂ ಬರೋಲ್ಲ. ಹಾನೆಸ್ಟಾಗಿ ನಾನು ನಿಜವಾಗ್ಲೂ ಜಾಸ್ತಿ ಮಾತಾಡೋಲ್ಲ, ಮಾತು ಕಮ್ಮಿ ನಂದು. ಅವಾಗಿಂದ ಯೋಚನೆ ಮಾಡ್ಕೊಂಡು ಮಾತಾಡ್ತಾಯಿದ್ದೀನಿ ಏನು ಹೇಳಿ ಅಂತ ಎಲ್ಲ. ಇವಾಗಲೇ ಎಲ್ಲ ಹೇಳ್ಬಿಟ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಏನಪ್ಪ ಹೇಳೋದು ಅಂತಲೂ ಯೋಚನೆ ಆಗ್ಬಿಟ್ಟಿದೆ ನನಗೆ. ಸೊ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹೇಳಿ ನಿಮಗೆ ಇಷ್ಟ ಆಯಿತಾ ಈ ವ್ಲಾಗ್ ಹೇಗಿತ್ತು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಮ ವ್ಲಾಗ್ ನೋಡಿದ್ದಕ್ಕೆ. ನೆಕ್ಸ್ಟ್ ಟೈಮಿಂದ ನಮ್ಮ ವ್ಲಾಗಿಂದ ನಿಮಗೆ ಏನಾದರೂ ಯೂಸ್ ಆಗಬೇಕು ಆ ಥರದ್ದು ವೀಡಿಯೋ ಮಾಡಿ ಹಾಕ್ತೀವಿ, ಓಕೆನಾ.